ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. 15 ದಿನದಲ್ಲಿ ಆಫರ್ ಕೊಡ್ತೀನಿ, ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದ್ರದ್ದು ಒಂದಷ್ಟು ವಿಡಿಯೋನ ಮಾಡಿ ಹಾಕಿದ್ದೀನಿ. ಈ ಕಸ್ಟಮರ್ ಕೂಡ ಆ ಆಫರಲ್ಲೇ ಸ್ಟಿಚ್ ಮಾಡಿಸ್ಕೊಂಡಂಥ ಕಸ್ಟಮರು ಅಂತ ಹೇಳ್ಬೋದು. ತುಂಬ ಜನ ಆ 15 ದಿನ ಆಫರ್ ಕೊಡ್ತೀನಿ, ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತೀನಿ ಅಂದವರಲ್ಲಿ ತುಂಬ ಜನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಆಲ್ರೆಡಿ 2-3 ವಿಡಿಯೋನ ಹಾಕಿದ್ದೀನಿ ಕೂಡ. ತುಂಬ ಜನ ಕೇಳ್ತಿರ್ತೀರಾ, ವೀಡಿಯೋದಲ್ಲಿ ಹೇಳಿರೋಂಥ ಅಮೌಂಟ್ ತೊಗೋತೀರಾ, ವೀಡಿಯೋದಲ್ಲಿ ಹೇಳ್ದಾಗೆ ಮಾಡ್ತೀರಾ ಅಂತ. ವೀಡಿಯೋದಲ್ಲಿ ಏನು ಹೇಳಿರ್ತೀನಿ ಅದೇ ರೀತಿ ಅಮೌಂಟ್ ತೊಗೋತೀನಿ. ವೀಡಿಯೋದಲ್ಲಿ ಏನು ಅದು ಇವಾಗ 15 ದಿನ, ಒಂದು ವಾರ ಏನು ಆಫರ್ ಅಂತ ಕೊಟ್ಟು ಸ್ಟಿಚ್ ಮಾಡ್ತೀನಿ, ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ಇಲ್ಲಿ ಬಂದಂಥ ಕಸ್ಟಮರ್ ಕೂಡ ಅದನ್ನೇ ಹೇಳ್ತಾರೆ, ಇಲ್ಲ ಕಡಿಮೆ ಬಜೆಟಲ್ಲೇ ಸ್ಟಿಚ್ ಮಾಡಿಕೊಡ್ತೀರಾ ನೀವು, ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂತ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ, ಅವರಿಗೆ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕೂಡ, ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ಕೂಡ ಅಮೌಂಟ್ ಕೊಡುವಾಗ ಬೇಜಾರಾಗುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಅಷ್ಟು ಕಡಿಮೆ, ಇದಕ್ಕಿಂತ ಕಡಿಮೆ ಅಮೌಂಟ್ ತೊಗೊಂಡ್ರೆ ನಮಗೂ ಕೂಡ ಲಾಸ್ ಆಗುತ್ತೆ. ಹಾಗಂತೇಳಿ ನಾನು ಲಾಸು ಮಾಡ್ಕೋತಿಲ್ಲ, ಏಕೆಂದರೆ ನನಗೆ ರೆಗ್ಯುಲರಾಗಿ ಬರುವಂಥ ಕಸ್ಟಮರಲ್ಲಿ ಕೆಲವೊಂದಷ್ಟು ಕಸ್ಟಮರ್ಗೆ ಮತ್ತು ಕೆಲವೊಂದಷ್ಟು ಡಿಸೈನ್ಸ್ನ ನೋಡಿ ನಾನು ಆಫರಲ್ಲಿ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಏಕೆಂದರೆ ತುಂಬ ಜನ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೊಡ್ತಾರೆ. ನನ್ನಿಂದ ಕೂಡ ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಎಲ್ಲದೂ ಕೂಡ ಇವಾಗ ಏನು ತೋರಿಸ್ತೀನಿ ಎಲ್ಲದೂ ಕೂಡ ಒಬ್ಬರದೇ ಕಸ್ಟಮರ್ದಾಗಿತ್ತು. ಎಲ್ಲದೂ ಕೂಡ ಒಂದೇ ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಡಿಸೈನ್ಸ್ ನೋಡಿ ಏನು ಅನ್ನಿಸ್ತು, ನಾನು ತೊಗೊಂಡಿರೋ ಅಮೌಂಟ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನೆಲ್ಲ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಜೆಟಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಜಾಸ್ತಿಯಾಗಿ ಆರ್ಡ್ರ್ ಕೊಟ್ಟರೆ ತುಂಬ ಜನ ಕೇಳ್ತಿರ್ತೀರ, ವರ್ಕ್ಗೆ ಇದಕ್ಕೆಷ್ಟು ಅಂತ. ನಾನು ಹೇಳ್ದಷ್ಟೇ ಅಮೌಂಟ ಎಲ್ಲರೂ ಕೂಡ ಕೊಡಲ್ಲ. ನಾನು ಹೇಳಿದ್ದಕ್ಕಿಂತ 50 ರೂಪಾಯಿ 100 ರೂಪಾಯಿ ಅಮೌಂಟ್ನ ಇಟ್ಕೊಂಡೇ ಕೊಡುವಂಥದ್ದು. ಯಾರು ಕೂಡ ನಾನು ಎಷ್ಟೇ ಕಡಿಮೆ ಅಮೌಂಟ್ ಹೇಳಿದ್ದೀನಿ, ಇದು ನನಗೆ ತುಂಬ ಕಡಿಮೆ, ನನಗೆ ಲಾಸ್ ಆಗುತ್ತೆ ಅಂತ ಎಷ್ಟೇ ಕೇಳಿದ್ರೂ ಕೂಡ ಇಲ್ಲ, ನೀವು ಹೇಳಿರೋಷ್ಟೇ ಕೊಡೋಕ್ಕಾಗುತ್ತಾ, ಏನೋ ಒಂದು 50 ರೂಪಾಯಿ ಬಿಡಿ 100 ರೂಪಾಯಿ ಬಿಡಿ ಅಂತ ಕೇಳ್ಕೊಡ್ತಾರೆ. ಹಾಗಾಗಿ ಹೇಳ್ತಿದ್ದೀನಿ, ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಅದಕ್ಕಿಂತಲೂ ಕೆಲವೊಂದು ಸಲ ಕಡಿಮೆ ಅಮೌಂಟ್ನ ತೊಗೊಂಡಿರ್ತೀನಿ. ಏಕೆಂದರೆ 4-5 ಬ್ಲೌಸ್ಗಳನ್ನ ಕೊಟ್ಟಾಗ ಕೆಲವು ಕಸ್ಟಮರ್ ಇಷ್ಟೆಲ್ಲ ಕೊಟ್ಟಿದ್ದೀವಿ, ಒಂದು 100 ರೂಪಾಯಿ ಬಿಡಿ, ಕಡಿಮೆ ಬಿಲ್ ಹಾಕಿದ್ರು ಕೂಡ ಒಂದು 100 ರೂಪಾಯಿ ಬಿಡಿ ಅಂತ ಕೇಳ್ಕೊತಾರೆ. ಆ ರೀತಿ ಇದ್ದಾಗ ಕೆಲವೊಂದು ಸಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ರೆಗ್ಯುಲರ್ ಕಸ್ಟಮರ್ ಆದಾಗ ಮತ್ತು ಜಾಸ್ತಿಯಾಗಿ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಡಾಗ ಆ ರೀತಿ ಎಲ್ಲ ಮಾಡ್ಕೋತೀನಿ. ತುಂಬ ಜನ ವರ್ಕ್ಗೂ ಕೂಡ ಫೋನ್ ಮಾಡಿ ಕೇಳ್ತೀರಾ ಯಾವ ರೀತಿ ಏನು ಅಂತ. ಅದೇ ಅಮೌಂಟ್ನ ಕೇಳಿಕೊಂಡು ಬರೋದಿಲ್ಲ. ಏನು ಅನ್ಕೋತಿರೋ ಏನೋ ನಂಗೆ ಗೊತ್ತಿಲ್ಲ. ನಾವು ಹೇಳ್ದಷ್ಟೇ ಅಮೌಂಟ್ ನೀವು ಕೊಡಲ್ಲ, ನೀವು ಕೊಟ್ಟಷ್ಟೇ ಅಮೌಂಟ್ ನಾವು ಈಸ್ಕೊಳ್ಳಲ್ಲ. ಕೆಲಸ ಅಂತ ಬಂದಾಗ ಮೊದಲಿಗೆ ಕೆಲಸನ ಮಾಡಿಸ್ಕೊಂಡು ನೋಡಬೇಕು. ಆ ಡಿಸೈನ್ಸ್ ಎಲ್ಲ ನೋಡಿದಾಗ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ, ನನಗೂ ಕೂಡ ಒಂದು ಕೆಲಸ ಆಗುತ್ತೆ. ಅದನ್ನು ನೋಡ್ಕೊಂಡು ಕೆಲಸ ಮಾಡ್ತೀವಿ ಅಷ್ಟೇ ಹೊರತು ಯಾರನ್ನೂ ಕಳ್ಕೋಬೇಕು ಅಂತ ನಾವು ಅಂದ್ಕೊಳ್ಳಲ್ಲ. ನಿಮಗೂ ಜಾಸ್ತಿ ಅಮೌಂಟ್ ಕೊಟ್ಟು ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೂ ಇಷ್ಟ ಆಗಲ್ಲ. ಅದನ್ನು ಯೋಚನೆ ಮಾಡಿ. ಫಸ್ಟಿಗೆ ಇದೆಷ್ಟು ಅಂತ ತುಂಬ ಜನ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ತಾರೆ. ಇವಾಗ ನಾನು ಕರೆಕ್ಟಾಗಿ ಅಮೌಂಟ್ನ ಹೇಳಿದ್ರೂ ಕೂಡ ನೀವು ಕೆಲವೊಂದು ಸಲ ಬಾರ್ಗಿಂಗ್ ಮಾಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಕೂಡ ಆ ರೀತಿ ಕೆಲವೊಂದು 50-100 ಇಟ್ಕೊಂಡು ಹೇಳಲೇಬೇಕಾಗತ್ತೆ. ಎಲ್ಲ ಕಸ್ಟಮರು ಒಂದೇ ಥರ ಇರಲ್ಲ. ಕೆಲವು ಕಸ್ಟಮರು ನಿಜವಾಗ್ಲೂ ಹೇಳ್ತೀನಿ, ಈ ಕಸ್ಟಮರ್ ಹೇಗೋ ಏನೋ ಅಂತ ಹೇಳಿ 100 ರೂಪಾಯಿ ಜಾಸ್ತಿ ಹಾಕಿದ್ರೂ ಕೂಡ ಅವರು ಏನೂ ಮಾತಾಡಲ್ಲ, ಸುಮ್ಮನೆ ಕೊಟ್ಟು ಹೊರಟೋಗ್ಬಿಡ್ತಾರೆ. ಕೆಲವು ಕಸ್ಟಮರು ಎಷ್ಟೇ ಪರವಾಗಿಲ್ಲ, ಇವ್ರು ಇಷ್ಟೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ಇವರಿಗೆ ಕಡಿಮೆ ಹಾಕೋಣ ಅಂಥೇಳಿ ಕಡಿಮೆ ಹಾಕಿರ್ತೀನಲ್ಲ, ಆ ಕಸ್ಟಮರೇ ಇಟ್ಕೊಂಡು ಕೊಡುವಂಥ ಚಾನ್ಸ್ ಇರುತ್ತೆ. ಎಲ್ಲ ಕಸ್ಟಮರ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಕೆಲವೊಂದು ಪರಿಸ್ಥಿತಿ ಆಗಿಬಿಡುತ್ತೆ. ಕೆಲವೊಂದು ಸಲ ಇಷ್ಟೊಂದೆಲ್ಲ ಕಡಿಮೆ ಹಾಕಿದ್ದೀನಿ ಆದರೂ ಕೂಡ ಈ ಕಸ್ಟಮರ್ ಇಟ್ಕೊಂಡು ಕೊಟ್ಬಿಟ್ರಲ್ಲ ಅಂತ ಬೇಜಾರಾಗುತ್ತೆ. ಆ ರೀತಿ ಆಗಬಾರ್ದು ಅಂಥೇಳಿ ಆ ರೀತಿ ಎಲ್ಲ ಮಾಡ್ಕೋತೀವಿ ನಾವು ಕೂಡ. ಈ ಕಸ್ಟಮರ್ ಕೂಡ ಎಲ್ಲದೂ ಕೂಡ ನಿಮಗೆ ಚಾಯ್ಸ್ ಬಿಡ್ತೀನಿ, ನಿಮಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಎಲ್ಲದೂ ಕೂಡ ಡಿಸೈನ್ ಚಾಯ್ಸು, ವರ್ಕ್ ಚಾಯ್ಸು ಎಲ್ಲದೂ ಕೂಡ ನನ್ನದೇ ಆಗಿತ್ತು. 3 ಬ್ಲೌಸ್ ಹಾಗೆ ಸಿಂಪಲಾಗಿ ಸ್ಟಿಚ್ ಮಾಡಿಕೊಟ್ಟೆ. 3 ಸೀರೆ 3 ಬ್ಲೌಸ್ನ, ಇನ್ನು 3 ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಎಲ್ಲದೂ ಕೂಡ ತುಂಬಾ ಇಷ್ಟಪಟ್ಟರು ಕಸ್ಟಮರ್ ಕೂಡ. ಆದರೆ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕೆಲವೊಬ್ಬರಿಗೆ ಅಮೌಂಟ್ ಕೊಡುವಾಗ ಜಾಸ್ತಿ ಅಂತಲೇ ಅನಿಸುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ನಾನು ಆದಷ್ಟು ಕೂಡ ಕಡಿಮೆ ಬಜೆಟಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಒಂದು ವೀಡಿಯೋನ ಹಾಕಿದ್ದೆ, ಯೂಟ್ಯೂಬಲ್ಲೂ ಕೂಡ ಒಂದು ವೀಡಿಯೋನ ಹಾಕಿದ್ದೆ. ಅದರದ್ದೆಲ್ಲ ನಾನು ತುಂಬ ಇವಾಗ ಯಾರೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಆ ವಿಡಿಯೋನ ನೋಡಿ ಯಾರೆಲ್ಲ ಬಂದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೀಡಿಯೋದಲ್ಲಿ ಏನು ಹೇಳಿದ್ದೀನಿ ಅಷ್ಟೇ ಕಡಿಮೆ ಬಜೆಟ್ಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವಾಗ ಏನು ತೋರಿಸ್ತಿದ್ದೀನಿ ಎಲ್ಲದೂ ಕೂಡ ಡಿಸೈನ್ ಚಾಯ್ಸು ನನ್ನದೇ ಆಗಿತ್ತು. ಮೊದಲು ತೋರಿಸಿದ್ದನ್ನು ನೋಡಿದ್ದೀರಾ ನೀವು. ನೆಕ್ ಲೈನ್ ಬಂದಿದೆ ಮತ್ತು ಸ್ಲೀವ್ಸ್ಗೆ ಬಾರ್ಡರ್ ಲೈನ್ ಬಂದು ಬುಟ್ಟಾಸ್ ಬಂದಿದೆ. ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ತುಂಬಾ ಅರ್ಜೆಂಟ್ ಮಾಡ್ತಿದ್ರು. ಆವಾಗಲೇ ತುಂಬ ದಿನ ಆಗಿತ್ತು, ನಾನು ವಿಡಿಯೋ ಮಾಡಿ ಆಲ್ರೆಡಿ 1.5-2 ತಿಂಗಳಾಗಿದೆ. ಆವಾಗಲೇ ಕೊಟ್ಟಿದ್ರು ಈ ಕಸ್ಟಮರು. ಆದರೆ ನಮಗೆ ಸ್ವಲ್ಪ ಲೇಟಾಗೇ ಕೊಡಿ, ಪರವಾಗಿಲ್ಲ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಇಷ್ಟಪಡೋ ರೀತಿಯೇ ಚೆನ್ನಾಗಿ ಡಿಸೈನ್ ಅಂತೂ ಮಾಡಿದ್ದೀನಿ. ಆದರೆ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಲೇಟಾಗಿಬಿಡ್ತು. ಲೇಟು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಕೂಡ ಲೇಟ್ ಮಾಡಿಬಿಟ್ಟೆ. ಇವಾಗ ಐರನ್ ಮಾಡಿಲ್ಲ ಇನ್ನೂ. ಇದನ್ನೆಲ್ಲ ಕೂಡ ಫಸ್ಟ್ ಒಂದು
ಪಿಂಕ್ ತೋರಿಸಿದ್ನಲ್ಲ ಅದನ್ನು ಮಾತ್ರ ಐರನ್ ಮಾಡಿದ್ದೆ. ಇದು ಎರಡು ಕೂಡ ಇವಾಗ ತೋರಿಸ್ತಿರೋದು ಎರಡು ಕೂಡ ಐರನ್ ಮಾಡೋದಕ್ಕೂ ಆಗಿಲ್ಲ, ಅಷ್ಟು ಅವರು ಅರ್ಜೆಂಟ್ ಮಾಡ್ತಿದ್ರು, ವಿಡಿಯೋ ಮಾಡ್ಕೊಳ್ಳೇಬೇಕು ಅಂಥೇಳಿ ಐರನ್ ಮಾಡ್ತಾನೆ ವಿಡಿಯೋ ಮಾಡಿಕೊಂಡೆ. ಎಲ್ಲದನ್ನು ಕೂಡ ಐರನ್ ಮಾಡ್ತಿದ್ರು, ಆವಾಗಲೇ ವಿಡಿಯೋ ಮಾಡ್ಕೊಬಿಟ್ಟೆ. ಆಮೇಲೆ ಬೇಕಾದ್ರೆ ಐರನ್ ಮಾಡಿ ಅವ್ರು ಬಂದುಬಿಟ್ರೆ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ. ಏಕೆಂದರೆ ತುಂಬ ಜನ ಕೇಳ್ತಿರ್ತೀರಾ, ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತೀರಾ ಕಡಿಮೆಗೆಲ್ಲ ಸ್ಟಿಚ್ ಮಾಡಿಕೊಡಲ್ಲ ಅಂತ. ಹಾಗಾಗಿ ತೋರಿಸ್ತಿದ್ದೀನಿ. ಇವಾಗ ನಾನು ಏನು ಹೇಳಿದ್ದೀನಿ ಅದನ್ನು ಉಳಿಸ್ಕೊಂಡು ಕಸ್ಟಮರ್ಗಳಿಗೆ ಅದೇ ರೀತಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅನ್ನೋದನ್ನು ಹೇಳೋದಕ್ಕೋಸ್ಕರ. ತುಂಬ ಜನ ಕೇಳ್ತಿರ್ತೀರ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊತಿದ್ದೀನಿ. ಇವಾಗ ಈ 3 ಬ್ಲೌಸಿಗೂ ನಾನು ವರ್ಕು, ಸ್ಟಿಚ್ಚಿಂಗು ಮತ್ತು ಸೀರೆ ಫಾಲು ಎಲ್ಲದನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಪೂರ್ತಿಯಾಗಿ ಜಿಜ್ಜಾಕ್ ಮಾಡಿದ್ದೀನಿ, ಫಾಲ್ ಹಾಕಿದ್ದೀನಿ, ಲೈನಿಂಗ್ ಎಲ್ಲ ನಾನೇ ಹಾಕಿದ್ದೀನಿ. ಎಲ್ಲ ಕೂಡ ಮಾಡಿಕೊಟ್ಟು ನಾನು 700 ತೊಗೊಂಡಿದ್ದೀನಿ. ಸ್ಟಿಚ್ಚಿಂಗು ವರ್ಕಿಂದ ಸೇರಿಸಿ 700ನ ತೊಗೊಂಡಿದ್ದೀನಿ ಒಂದು ಬ್ಲೌಸಿಗೆ. ನಾನು ಏನು ಹೇಳಿದ್ದೆ ಕಡಿಮೆ ಅಮೌಂಟಲ್ಲೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ, ಆ ರೀತಿ ಕಡಿಮೆ ಅಮೌಂಟಲ್ಲೇ ಡಿಸೈನ್ಸ್ ಎಲ್ಲ ಚೆನ್ನಾಗಿರೋದನ್ನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಮುಂದೆ ಇನ್ನೂ ಕೂಡ ನಾನು ಆಷಾಢದಲ್ಲಿ ಕೆಲವೊಂದಷ್ಟು ಆಫರ್ನ ಬಿಟ್ಟು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದಷ್ಟು ಹೊಸ ಡಿಸೈನ್ಸ್ ಎಲ್ಲ ತೊಗೊಂಡಿದ್ದೀನಿ. ಆದಷ್ಟು ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಈ ರೀತಿ ಎಲ್ಲ ವರ್ಕ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ, ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆದಷ್ಟು ತುಂಬ ಜನ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನೇನು ಲಾಸ್ ಮಾಡ್ಕೊಂಡು ಕೆಲಸ ಮಾಡಿಕೊಡ್ತಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಆದರೂ ಕೂಡ ಈ ರೀತಿ ಎಲ್ಲ ಮಾಡೋದ್ರಿಂದ ನಮಗೂ ಕೂಡ ಕಸ್ಟಮರ್ ಆಗ್ತಾರೆ ಮತ್ತು ಅವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಏಕೆಂದರೆ ತುಂಬ ಜನದ ಆಸೆ ಆಗಿರುತ್ತೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅಂತ. ಆದರೆ ಅಮೌಂಟನ್ನ ಕೇಳಿದ ತಕ್ಷಣವೇ ಎಷ್ಟೋ ಜನ ಹೆಣ್ಮಕ್ಳು ಬೇಡ ಬಿಡಿ ವರ್ಕೆಲ್ಲ ಹಾಗೆಯೇ ಸ್ಟಿಚ್ ಮಾಡಿಕೊಟ್ಬಿಡಿ ಅಂತ ಹೇಳುವಂಥ ಕಸ್ಟಮರ್ ಇರ್ತಾರೆ. ಅಂಥವರಿಗೆಲ್ಲ ಹೆಲ್ಪ್ ಆಗಲಿ ನನ್ನಿಂದನೂ ಕೂಡ ಅನ್ನೋದೊಂದಷ್ಟೇ ಉದ್ದೇಶ, ಇನ್ನೇನಿಲ್ಲ. ಕೆಲವೊಂದು ಕಡೆ ಇದಕ್ಕಿಂತನೂ ಕಡಿಮೆ ಮಾಡ್ಬೋದು, ಕೆಲವೊಂದು ಕಡೆ ಇದಕ್ಕಿಂತ ಜಾಸ್ತಿ ಮಾಡ್ಬೋದು, ನನಗೆ ಗೊತ್ತಿಲ್ಲ. ನಾನು ತಗೊಳ್ಳೋವಂಥ ಅಮೌಂಟು ಸರಿ ಅಂತ ನಾನು ಅನ್ಕೋತೀನಿ. ತುಂಬ ಜನ ಕಡಿಮೆಗೆ ಮಾಡ್ತೀರಾ ಅಂತಲೂ ಕೂಡ ಹೇಳ್ತೀರಾ. ನಾನು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಂಡಿಲ್ಲ. ಏಕೆಂದರೆ ಕೆಲವೊಂದು ಸಲ ಆ ರೀತಿ ಮಾಡಬೇಕಾಗತ್ತೆ ನಮ್ಮ ಕೆಲಸದಲ್ಲಿ. ಕೆಲವೊಂದಷ್ಟು ಹೆಣ್ಮಕ್ಳಿಗೂ ಹೆಲ್ಪ್ ಆಗಬೇಕು, ಅದನ್ನೇ ಯೋಚನೆ ಮಾಡಿ ಕೆಲಸನ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪದೇ ಅಡ್ರೆಸ್ನು ಕೂಡ ಕೇಳ್ತಿರ್ತೀರಿ. ಮಂಡ್ಯದಿಂದ 4 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಂಬರ್ನ ಕೊಟ್ಟಿದ್ದೀನಿ, ಕಾಲ್ ಮಾಡಿ, ಅಡ್ರೆಸ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲ ಲೊಕೇಶನ್ ಬೇಕು ಅಂದರೆ ಅದು ಕೂಡ ಕಳಿಸ್ಕೊಡ್ತೀನಿ. ನಿಮಗೆ ಇಷ್ಟ ಆಯಿತು ಬರ್ತೀನಿ ಇಲ್ಲಿಗೆ ಅಂದರೆ ಕೂಡ ಬಂದು ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ಕೊರಿಯರ್ ಮಾಡ್ತೀವಿ ಅಂದರೂ ಕೂಡ ಕೊರಿಯರ್ ಕೂಡ ಮಾಡಿಸ್ಕೊಂಡು ಸ್ಟಿಚ್ ಮಾಡಿ ಕೊಡ್ತೀನಿ. ತುಂಬ ಜನ ಹೆದರ್ತಿರ್ತೀರ, ಹಾಗಾಗಿ ಹೇಳ್ತಿದ್ದೀನಿ. ಕೊರಿಯರ್ ಮಾಡಿದ್ರು ಕೂಡ ನಿಮ್ಮ ಬಟ್ಟೆನ ನೀಟಾಗಿ ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀವಿ. ಮತ್ತು ಬಂದರೂ ಕೂಡ ಅಡ್ರೆಸ್ಸು ಲೊಕೇಶನ್ ಕೂಡ ಕಳಿಸ್ಕೊಡ್ತೀವಿ. ಬಂದು ಬೇಕಾದ್ರೂ ನೀವು ನಿಮಗಿಷ್ಟ ಇದ್ದರೆ ಸ್ಟಿಚ್ ಮಾಡಿಸ್ಕೋಬೋದು. ಇವಾಗ ಆಷಾಢದಲ್ಲಿ ಆದಷ್ಟು ಕಡಿಮೆ ಬಜೆಟಲ್ಲೇ ಡಿಸೈನ್ ಸ್ಟಿಚ್ ಮಾಡಿಕೊಡ್ಬೇಕು, ವರ್ಕ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 4-5 ಈ ರೀತಿಯಾಗಿ ಜಾಸ್ತಿಯಾಗಿ ಕೊಟ್ಟರೆ ನಾವು ಕೂಡ ಕಡಿಮೆ ಅಮೌಂಟಿಗೆ ಮಾಡಿಕೊಡ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಕೂಡ ವರ್ಕ್ ಮಾಡಿಸ್ಕೊಳ್ಳಿ, ಬಂದು ಕೂಡ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಳಿಗೆ ಡಿಸೈನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕಲಿಯುವಂಥ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ಹೆಣ್ಮಕ್ಳು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತ ಅವರಿಗೆಲ್ಲ ಶೇರ್ ಮಾಡಿ. ವರ್ಕ್ ಮಾಡಿಸ್ಕೋಬೇಕು ಅಂದ್ಕೊಂಡ್ರು ಕೂಡ ವರ್ಕ್ ಮಾಡಿಸ್ಕೊಂಡು ಕೂಡ ಮಾಡಿಕೊಡ್ತೀವಿ. ಅವರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಜನ ಕೇಳ್ತೀರಾ ಅಂಥವ್ರಿಗೆ ಹೆಲ್ಪ್ ಆಗಲಿ, ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.